ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡುವ, ಬನ್ನಿ. ನಾವಿವಾಗ ಹಾಲು ಬಿಸಿ ಮಾಡ್ಕೋಬೇಕು. ಆಲ್ರೆಡಿ ಚಹಾ ಮಾಡಿ ಕೊಟ್ಟಿದ್ದೆ, ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಹಾಲು ಬಿಸಿ ಮಾಡಿಟ್ಟೆ. ರಾತ್ರಿ ನಾನು ಸಾಂಬಾರು ಮಾಡಿಟ್ಟಿದ್ದೆ ಗೈಸ್, ಬೆಳಿಗ್ಗೆ ಆಗೋದಿಲ್ಲ ಅಂತ, ಹಾಗೆ ಅದನ್ನು ತೆಗೆದು ಬಿಸಿ ಮಾಡಲಿಕ್ಕಿಟ್ಟೆ. ಇವತ್ತು ನನಗೆ ಇಡ್ಲಿ ಮಾಡಲಿಕ್ಕೆ ನಿನ್ನೆ ರಾತ್ರಿನೇ ನಾನು ರೆಡಿ ಮಾಡಿಟ್ಟಿದ್ದೆ. ಬಟ್ ಅದು ಹೇಗೆ ಮಾಡೋದು ಅಂತ ನಾನು ಇನ್ನೊಮ್ಮೆ ನಿಮಗೆ ವಿಡಿಯೋ ಅದು ಹೇಗೆ ರೆಸಿಪಿ ಎಲ್ಲ ಹೇಗೆ ತಯಾರು ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾನೆಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ನೋಡಿ ನಮ್ಮ ಹಿಟ್ಟು ಎಷ್ಟು ಚಂದ ಬಂದಿದೆ, ಉಬ್ಬಿ. ಗೊತ್ತಾಯ್ತಲ್ವಾ ಯಾವ ಥರ ಬಂದಿದೆ ಅಂತ. ಸಾರಿ ಗೈಸ್, ನನಗೆ ಸ್ವಲ್ಪ ಶೀತ ಆಗಿದೆ, ಅದಕ್ಕೋಸ್ಕರ ಮಾತಾಡಲಿಕ್ಕೆ ಸಹ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ರಾತ್ರಿ ಉಪ್ಪು ಹಾಕಬಾರ್ದು, ಬೆಳಿಗ್ಗೆ ಎದ್ದು ಉಪ್ಪು ಹಾಕಬೇಕು. ಈ ಉಪ್ಪು ಹಾಕಿ ನಾನೀಗ ಸಾಂಬಾರು ಬಿಸಿ ಮಾಡಲಿಕ್ಕೆ ಇಟ್ಟೆ. ಅಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಇಲ್ಲಿ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಲು ಆಲ್ರೆಡಿ ಬಿಸಿ ಆಗಿದೆ ಅಂತ ಆಫ್ ಮಾಡಿಟ್ಟೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿ ಒಂದೊಂದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನಾವು ಒಂದೊಂದು ಇದಕ್ಕೆ ಹಾಕಬೇಕು. ಹಾಕಿ ಒಂದೊಂದನ್ನೇ ಸೆಟ್ ಮಾಡಿ ಇಟ್ಕೊಳ್ಳುವ. ಶೀತದ ಗೈಸ್, ಎಂತ ಮಾಡೋದು. ಅದಕ್ಕೆ ಚಹಾ ಕುಡಿದ್ರೆ ನಿದ್ದೆ ಬರಲಿಲ್ಲ ಗೈಸ್, ಅದಕ್ಕೆ ಚಹಾ ಕುಡಿಲಿಲ್ಲ ಇವತ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ಕಾಫಿ ಮಾಡ್ತಾಯಿದ್ದೇನೆ. ಆಯಿತು, ನಮ್ಮದು ಮಾತ್ರ ಇಡ್ಲಿ ಹಾಕಿ ಮುಚ್ಚಿಟ್ಟೆ. ಇನ್ನು ಅದರದ್ದು ಕೆಲಸ ಆಯಿತು. ಸ್ವಲ್ಪ ಇದು ದಪ್ಪ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿದ ಮೇಲೆ ಅದು ಸಪ್ಪೆ ಆಗ್ತದಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಿತ್ತು. ಅದು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕುವ ಅಂತ, ಹಾಗೆ ಸುಮ್ಮನೆ ನೀರು ಹಾಕಿ ಸ್ವಲ್ಪ ಕುದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಸಪ್ಪೆ ಉಂಟು, ನಾವು ಸ್ವಲ್ಪ ಉಪ್ಪು ಹಾಕುವ. ಓಕೆ, ಇದಕ್ಕೆ ಉಪ್ಪು ಕಡಿಮೆ ಆಗಿತ್ತು, ಸ್ವಲ್ಪ ಉಪ್ಪು ಹಾಕಿದೆ. ಇದನ್ನು ಬೇರೆ ನನ್ನ ರೆಗ್ಯುಲರ್ ಡಬ್ಬಿಗೆ ತೆಗೆದಿಟ್ಟೆ. ಯಾವಾಗಲೂ ನಾನು ಉಳಿದಿರೋದನ್ನು ಬೇರೆ ಡಬ್ಬಿಯಲ್ಲಿ ಫಿಲ್ ಮಾಡಿ, ಒಂದು ದಿವಸ ದೋಸೆ, ಒಂದು ದಿವಸ ಅಪ್ಪಮ್ಮು, ಹಾಗೆ ಒಂದು ದಿವಸ ಇಡ್ಲಿ ಹಾಗೆ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಂದೆ. ಇವಾಗ ಇದನ್ನೆಲ್ಲ ವಾಶ್ ಮಾಡಲಿಕ್ಕೆ ಹಾಕಿ ನಮ್ಮ ಸಾರು ರೆಡಿ ಇದೆ. ಆವಾಗ ನಾನು ಇದರಲ್ಲಿ ನಮ್ಮ ಹಿತ್ತಲದು ನಿಮಗೆ ವ್ಯೂಸ್ ತೋರಿಸ್ಬೇಕಲ್ವ, ಅದಕ್ಕೆ ಬನ್ನಿ ಗೈಸ್ ನೋಡಿ. ನಾನು ಯಾವಾಗಲೂ ನನಗೆ ಒಂದು ಕ್ಷಣ ಆದರೂ ಹಿಂದ್ಗಡೆ ಬಂದು ನೋಡಲೇಬೇಕು. ಅದರಲ್ಲಂತೂ ಮಳೆಗಾಲ ಟೈಮಲ್ಲಂತೂ ಬೇಡವೇ ಬೇಡ. ಮೂಡ್ ಎಂಥದೇ ಖರಾಬಾಗಿದ್ರೂ ಇದು ನೋಡುವಾಗ ನಮ್ಮ ಮೂಡೇ ಚೇಂಜ್ ಆಗುತ್ತೆ ಗೈಸ್. ಎಂಥ ಚಂದ ಸೌಂದರ್ಯ, ಪ್ರಕೃತಿ ಸೌಂದರ್ಯ. ಬೆಳಿಗ್ಗೆ ಎದ್ದ ತಕ್ಷಣ ಇದೊಮ್ಮೆ ಒಂದ್ಸತಿ ನೋಡಿದರೆ ಮೈಂಡೇ ಫ್ರೆಶ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಡೈಲಿ ಬಾಗಿಲು ತೆಗೆದಿಟ್ಟು ಕೂತ್ಕೊಳ್ಳೋದು ಗೈಸ್. ನನಗೆ ಶೀತದಲ್ಲಿ ಮೂಗಲ್ಲಿ ಇಳಿತಾ ಇದೆ, ಆದರೂ ನನಗೆ ಮಾತಾಡೋಕ್ಕಾಗ್ತಿಲ್ಲ. ನನ್ನ ಸಾಂಬಾರು ರೆಡಿ ಇದೆ. ಇವಾಗ ಇಡ್ಲಿ ಬೆಂದಿದೆ ಇಲ್ವ ಅಂತ ಚೆಕ್ ಮಾಡಬೇಕು. ಬನ್ನಿ ಗೈಸ್, ಚೆಕ್ ಮಾಡುವ. ಈ ಮೂಗಲ್ಲಿ ಇಳಿದು ಉಂಟಲ್ಲ, ತುಂಬ ಇರಿಟೇಷನ್ ಗೈಸ್. ಬೆಂದಿದೆ. ಒಂದ್ಸತಿ ನಿಮಗೆ ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಹೊಸದಾಗಿ ಮಾಡೋರು, ಗೊತ್ತಾಯ್ತಾ? ಬನ್ನಿ, ಒಂದು ಚಿಕ್ಕ ಸ್ಪೂನು ಇಲ್ಲ ಅಂದರೆ ಒಂದು ಚಾಕು ಹಿಡ್ಕೊಂಡು ಹೋಗಿ ಅದಕ್ಕೆ ಚುಚ್ಚಿದಾಗ ಅದು ಅಂಟಿದ್ರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ. ಅಂಟದಿದ್ರೆ ಚಂದ ನೀಟಾಗಿ ಈ ಥರ ಬಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಆಯ್ತಾ ಗೈಸ್? ಗೊತ್ತಾಯ್ತಲ್ವಾ? ಗೊತ್ತಾಗದಿದ್ದರೆ ಇದನ್ನು ನೋಡಿ ಕಲಿಯಿರಿ. ಓಕೆ, ನಾವಿದನ್ನು ತೆಗಿಬೇಕೀಗ. ಹೊರಗಡೆ ತೆಗೆದು ಇದು ಚಂದ ಬಿಡಬೇಕಂದ್ರೆ ಒಂದು ತಣ್ಣಗೆ ಆಗೋ ಸ್ವಲ್ಪ ಹೊರಗಡೆ ಇಡಬೇಕು, ಆಗ ಚಂದ ಬರ್ತದೆ. ನಾನೆಂತ ಮಾಡಿದೆ, ಬಿಸಿದಾಗಲೇ ತೆಗೆದೆ. ಇವಾಗ ನೋಡಿ ಎಷ್ಟು ಚಂದ ಬರ್ತಾ ಉಂಟು. ಈಗ ಇದೆಲ್ಲ ತೆಗೆದು ನಮ್ಮ ಅಜ್ಜಿಗೆ, ಅನಿತಕ್ಕನಿಗೆ, ನನಗೆ ತಿಂದು ಇದೆಲ್ಲ ತೆಗೆದು ವಾಶಿಗೆ ಇಟ್ಟು ಇವಾಗ ನಾನು ಅವರಿಗೆ ಕೊಟ್ಟು ಬರ್ತೀನಿ. ಇನ್ನು ನೆಕ್ಸ್ಟ್ ನನಗೆ ನಾನು ತಿಂಡಿ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ಕಾಫಿ ಮಾಡಿರಲಿಲ್ವಾ, ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೋಬೇಕಂತ ನೆನಪಾಯಿತು. ಕುಡಿಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ತಿಂಡಿ ತಿನ್ನುವಾಗ ಏನಾದರೂ ಸ್ವಲ್ಪ ಬೇಕು ಗೈಸ್, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ ಗೈಸ್.
ಬನ್ನಿ ನಮ್ಮ ಕಾಫಿ ರೆಡಿ ಮಾಡಿಕೊಂಡು ಕುಡಿದು ಮೂಗು ಕಿಚ್ಚಿ ಕಿಚ್ಚಿ ಗಂಟ್ಲು ಕಿಚ್ಚಿ ಕಿಚ್ಚಿ ಅದಕ್ಕೆ ಏನು ಮಾಡೋದು ಗೈಸ್ ಹೇಳಿ ಗೈಸ್. ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಇವಾಗ ತಿಂಡಿ ತಿನ್ನುವ ಸಮಯ. ಬನ್ನಿ ಗೈಸ್ ತಿಂಡಿ ತಿನ್ನುವ. ನಾವು ಮಾಡಿದ್ದು ಯಾವಾಗಲೂ ಸಖತ್ತಾಗಿ ಇರುತ್ತೆ, ಅದರಲ್ಲಿ ಏನು ಹೇಳ್ಬೇಕಂತ ಇಲ್ಲ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನಾವು ನಾಷ್ಟ ಮಾಡ್ತಾಯಿದ್ದೀವಿ, ನೀವು ನಾಷ್ಟ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.